ಮಗಳಾಗಿದೆ ಅವಳು. ಅವನೊಬ್ಬ ನಿರನಿಷ್ಠ ನಿರವಧ್ಯ ಎಂಬ ಶ್ರುತ್ಯರ್ಥ ಬರೆದು ನೋಡಲು. ಶ್ರೀಪತಿ ತನಗೆ ಪತಿಯಾದ ಅಂಥೇಳಿ ನಿರ್ಣಯವನ್ನು ತಾನು ಜಗತ್ತಿಗೆ ಕೊಡಬೇಕಾದರೆ, ಹಯವದನನನ್ನು ತಾನು ಮದುವೆಯಾಗಬೇಕಾದರೆ ಆ ಲಕ್ಷ್ಮೀದೇವಿ ಉಳಿದೆಲ್ಲ ದೇವತೆಗಳಲ್ಲಿ ಇರುವ ದೋಷಗಳನ್ನು ತಾನು ಎಣಸಲೇಬೇಕು. ಯಾಕೆ? ಪರಮಾತ್ಮ ದೋಷ ದೂರ ಅಂತ ಅನ್ನೋದು ನಿಶ್ಚಯ ಆಗಬೇಕು ಅಂದ್ರೆ ಬೇರೆ ಯಾರಲ್ಲಿಯೂ ಕೂಡ ಈ ದೋಷಗಳು ಉಂಟು, ಪರಮಾತ್ಮನಲ್ಲಿ ಯಾವ ದೋಷಗಳ ಸಂಪರ್ಕ ಲವಲೇಶ ಅವನಲ್ಲಿ ಇಲ್ಲ ಅನ್ನೋದನ್ನು ಜಗತ್ತಿಗೆ ನಿರ್ಣಯ ಮಾಡಿಕೊಡುವಂತಹ ನಮ್ಮ ಸಿದ್ಧಾಂತವನ್ನ ನಿರ್ಮಾಣ ಮಾಡಿಕೊಡುವ ಗ್ರಂಥ ಅಷ್ಟಮಸ್ಕಂದ ಭಾಗವತ. ಅದಕ್ಕೆ ತರ್ಜುಮೆಯಾಗಿ ಹೊರಟಿರತಕ್ಕಂಥದ್ದು ವಾದಿರಾಜರ ಲಕ್ಷ್ಮೀ ಶೋಭನ ಪದ. ಎರಡನ್ನೂ ಇಟ್ಟುಕೊಂಡು ಹೇಳಬೇಕಾಗುತ್ತೆ. ಹಾಗೆ ಹೇಳುವ ಸಂದರ್ಭದಲ್ಲಿ ಇವಳು ವಿಚಾರ ಮಾಡಿದ್ಲು, ಬ್ರಹ್ಮ, ವಾಯು, ವರುಣ, ಅಗ್ನಿ, ಸೂರ್ಯ, ಚಂದ್ರ ಎಲ್ಲರಲ್ಲೂ ಒಂದೊಂದು ತರಹದ ದೋಷಗಳಿದೆ. ಹಾಗಾದರೆ ಇವರ ಹೆಸರನ್ನು ಹೇಳಬೇಕು. ಆದರೆ ತನ್ನ ಮಕ್ಕಳ ಕುಂದ ತಾನೇ ಬೇಡುವುದಕ್ಕೆ ಇವರೆಲ್ಲ ಯಾರಿವರು? ಲಕ್ಷ್ಮೀನಾರಾಯಣನ ಮಕ್ಕಳೇ ಆಗಬೇಕು. ಬ್ರಹ್ಮ, ವಾಯು, ವರುಣ, ಅಗ್ನಿ, ಸೂರ್ಯ ಅಂತಂದ್ರೆ ಅಂತಂದ ಮೇಲೆ ಅವರವರ ಮಕ್ಕಳು ಅವರಿಗೆ ಇಂದ್ರಚಂದ್ರನೇ. ಅವನು ಕುಡುಕನೇ ಇರಲಿ, ದರೋಡೆಕೋರನೇ ಇರಲಿ, ಏನೇ ಇರಲಿ, ತನ್ನ ಮಗ ತನಗೆ ಶ್ರೇಷ್ಠ, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ನಮ್ಮ ಕನ್ನಡದಲ್ಲಿ ಒಂದು ಗಾದೆ. ಅವನ ಕಪ್ಪು ಇದ್ದರೂ ಕೂಡ ನನ್ನ ಮಗ ಎಷ್ಟು ಸುಂದರ ಇದ್ದಾನೆ ಅಂತ ಹೇಳಿರುತ್ತೆ. ತಾಯಂದ್ರಿಗೆ ಅದೊಂದು ಅಪೇಕ್ಷಾ. ಈ ರೀತಿಯಾಗಿ ಆದ್ದರಿಂದ ತನ್ನ ಮಕ್ಕಳನ್ನ ತಾನು ಯಾರು ಬೈಕೊಳ್ಳೋದಿಲ್ಲ. ಹಾಗೆ ಲಕ್ಷ್ಮೀದೇವಿಯು ಕೂಡ ತನ್ನ ಮಕ್ಕಳ ಕುಂದ ತಾನೇ ಬೇಡುವುದಕ್ಕೆ ಸ್ವಲ್ಪ ನಾಚಿಕೆ ಆಯ್ತಂತೆ. ಅದಕ್ಕಾಗಿ ಹೆಸರು ಹೇಳಿಲ್ಲ. ತನ್ನ ಮಕ್ಕಳ ಹೆಸರು ಹೇಳ್ಕೊಳ್ಬೇಕಾದ್ರೂ ಸಹಿತ ಬೇರೆಯವರ ಹೆಸರನ್ನು ತಗೊಂಡು ಅಥವಾ ಇನ್ನೊಬ್ಬರ ಮನೆತನದ ವಿಚಾರ ಮಾತಾಡಿದಂತೂ ಮೂರನೇ ಥರ್ಡ್ ಪರ್ಸನ್ಗೆ ಹೇಗೆ ಮಾತಾಡುತ್ತೇವೆ ಹಾಗೆ ಅಲ್ಲಿ ಪ್ರಯೋಗ ಮಾಡ್ತಾ ಮಾತಾಡೋದು. ಈ ರೀತಿಯಾಗಿ ಲಕ್ಷ್ಮೀದೇವಿ ಅಲ್ಲೇ ವಿಚಾರ ಮಾಡಿದಂತೆ. ಯಾಕೆ ಹೆಸರು ಹೇಳಲಿಲ್ಲ? ಈ ಕಾರಣಕ್ಕಾಗಿ ಅಲ್ಲ, ಮಕ್ಕಳ ಮೇಲಿನ ಅಪೇಕ್ಷೆಯಿಂದ ಅವಳ ಹೆಸರನ್ನು ಹೇಳಿದ್ದಲ್ಲ. ಯಾಕೆ ಹೇಳಲಿಲ್ಲ ಅಂತಂದ್ರೆ, ಸರ್ವಾಣಿ ನಾಮಾನಿ ಯವಾಭಿಷಂತಿ, ಪ್ರತಿಯೊಂದು ಶಬ್ದಗಳು ಕೂಡ ಇಂದ್ರ, ಅಗ್ನಿ, ವರುಣ, ವಾಯು, ಸೂರ್ಯ, ಗರುಡ, ಶೇಷ, ಸುಪರ್ಣಿ, ಯಾವುದೇ ಸ್ತ್ರೀಲಿಂಗ ಪುಲ್ಲಿಂಗ ಯಾವುದೇ ಶಬ್ದಗಳನ್ನು ತೆಗೆದುಕೊಳ್ಳ್ರೆ ಪ್ರತಿ ಶಬ್ದಗಳು ಸಮನ್ವಯವಾಗುವುದು ಮುಖ್ಯ ವೃತ್ತಿಯಿಂದ ಪರಮಾತ್ಮನಲ್ಲಿ. ಹಂಗೆ ಹೇಳಿಬಿಟ್ರೆ ಮತ್ತೆ ಗಂಡನಲ್ಲಿಯೇ ದೋಷ ಹೇಳಿದಂತೆ ಆಗಿಬಿಡುತ್ತದೆ, ಗಂಡನ ಹೆಸರನ್ನು ತೆಗೆದುಕೊಂಡಂತೆ ಆಗಿಬಿಡುತ್ತದೆ. ಅದಕ್ಕಾಗಿ ತನ್ನ ಮಕ್ಕಳ ಕುಂದ ತಾನೇ ಬೇಡುವುದಕ್ಕೆ ಲಕ್ಷ್ಮೀದೇವಿ ತನ್ನಾಮದಲ್ಲಿ ಕರೆಯದಲೇ ಯಾರನ್ನೇ ಹೆಸರಿಟ್ಟು ಕರೆದಿಲ್ವಂತೆ. ಆದ್ರೆ ದೋಷ ಎಣಿಸಿದ್ದು ಹೇಗೆ? ಅವನೊಬ್ಬ, ಇವನೊಬ್ಬ, ಮಗದೊಬ್ಬ, ಮತ್ತೊಬ್ಬ, ನಶ್ವರೈಶ್ವರ್ಯ ಬಯಸುವನೊಬ್ಬ, ಈ ರೀತಿಯಾಗಿ ಒಕ್ಕಣ್ಣನೊಬ್ಬ, ಮುಕ್ಕಣ್ಣನೊಬ್ಬ, ಕಾಲಿಲ್ಲದವನೊಬ್ಬ, ಹೀಗೆಲ್ಲ ಹೇಳಿ ವರ್ಣನೆಯನ್ನ ಮಾಡ್ತಾಳೆ ಒಬ್ಬೊಬ್ಬ ದೇವತೆಗಳನ್ನ. ಹೀಗೆ ಸ್ವಯಂವರ ಮಂಟಪದಲ್ಲಿ ತಾನು ಒಳಗಡೆ ಹೋಗಬೇಕಾದ್ರೆ ಲಕ್ಷ್ಮೀದೇವಿ ಆ ಸಂದರ್ಭದಲ್ಲಿ ಯಾರನ್ನು ನೋಡಿದ್ದಾಳೆ ಮೊದಲಿಗೆ ಅಂತಂದಾಗ ಭಾಗವತ ವರ್ಣನೆ ಮಾಡ್ತದೆ. ನೂನಂ ತಪೋಯಸ್ಯ ನವನ್ಯೋ ನಿರ್ಜಯಾ, ಇಬ್ಬರು ದೇವತೆಗಳನ್ನ ನೋಡಿದಂತೆ. ಯಾರ್ಯಾರು? ರುದ್ರದೇವರನ್ನು ನೋಡಿದ್ದಾಳೆ, ಇನ್ನು ಅದೇ ರೀತಿಯಾಗಿ ವಿಶ್ವಾಮಿತ್ರರನ್ನು ನೋಡಿದ್ದಾಳೆ, ವಸಿಷ್ಠರನ್ನು ನೋಡಿದ್ದಾಳೆ, ಇವರನ್ನೆಲ್ಲ ನೋಡಿದಂತೆ. ನೋಡಿದಾಗ ಇವರ್ಯಾರು ನನಗೆ ಸರಿಯಾದವರಲ್ಲ. ಅವಳು ಎಣಿಸಿದ್ದು ಕೇವಲ ದೇವತೆಗಳಲ್ಲಿ ಮಾತ್ರ ದೋಷಗಳನ್ನ, ದೈತ್ಯರಲ್ಲಿ ಅಲ್ಲ. ಯಾಕೆ? ದೈತ್ಯರಲ್ಲಿ ದೋಷ ಇದೆ ಅನ್ನೋದು ಸಿದ್ಧ. ಅದು ಈ ರೀತಿಯಾಗಿ ಸಿದ್ಧ ಆದದ್ದನ್ನೇ ಮತ್ತೆ ತೋರಿಸಿಕೊಳ್ಳಿಕ್ಕೆ ಹೋಗಬಾರದಂತೆ. ಸಿದ್ಧ ಸಾಧನದ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಒಂದು ದೋಷ. ಆದ್ದರಿಂದಾಗಿ ಲಕ್ಷ್ಮೀದೇವಿ ದೇವತೆಗಳಲ್ಲಿ ಮಾತ್ರ ದೋಷಗಳನ್ನು ಎಣಿಸಿದ್ರು. ಆ ರುದ್ರದೇವರನ್ನು ನೋಡಿದ್ದಾಳೆ. ಅದೇ ರೀತಿಯಾಗಿ ಈ ವಿಶ್ವಾಮಿತ್ರಾದ ಋಷಿಗಳನ್ನು ನೋಡಿದ್ರು. ಇವರನ್ನೆಲ್ಲ ನೋಡಿದಾಗ ಇವಳಿಗೆ ಅನಿಸ್ತಂತೆ ನೂನಂ ತಪೋಯಸ್ಯ ನಮನ್ಯು ನಿರ್ಜಯಾ, ಇವರು ಭಾರಿ ತಪಸ್ವಿಗಳು. ಆದರೆ ಇವರಲ್ಲಿ ಒಂದು ದೋಷ ಏನು ಗೊತ್ತಾ? ಕೋಪವನ್ನ ಗೆದ್ದಿಲ್ಲ. ನಮನ್ಯು ನಿರ್ಜಯ, ಮನ್ಯು ಅಂತಂದ್ರೆ ಕೋಪ. ಅದನ್ನೇ ವಾದಿರಾಜರು ಹೇಳ್ತಾರೆ, ಕೆಲವರು ತಲೆಯೂರಿ ತಪವ ಗಳಿಸಿದ್ದಾರೇನು ಫಲವಿಲ್ಲ. ಕೆಲವು ಜನ ಭಾರಿ ತಪಶ್ಚರ್ಯ ಮಾಡಿದ್ದಾರೆ. ವಿಶ್ವಾಮಿತ್ರಾದಿ, ವಸಿಷ್ಠಾದಿ, ರುದ್ರಾದಿ ದೇವತೆಗಳು ಭಾರಿ ತಪಸ್ಸನ್ನು ಮಾಡಿದರು. ಆದರೆ ಜ್ವಲಿಸುವ ಕೋಪಾದಿ ಶಾಪವ ಕೊಡುವರು ಲಲನೆಯನಿವರು ಒಲಿಸುವರೇ ಅಂತ ಪ್ರಶ್ನೆ ಮಾಡ್ತಾರೆ. ನಾನೇನೋ ಒಂದು ವೇಳೆ ಈ ರುದ್ರದೇವರನ್ನ ಅಥವಾ ವಿಶ್ವಾಮಿತ್ರಾದಿಗಳನ್ನ ಬಹಳ ಸುಂದರ ಇದ್ದಾರೆ, ಭಾರಿ ತಪಸ್ವಿಗಳು ಅಂತ ಹೇಳಿ ಇವರನ್ನ ಮದುವೆ ಆಗ್ಲಿಕ್ಕೆ ಹೋಗ್ಬೇಕು, ಇವರ ಮೂಡೇನೋ ಕೆಟ್ಟಿರ್ಬೇಕು, ಆವಾಗ ಹೋದಾಗ ಹೊರಗೆ ಹೋಗೋಣ ಬರ್ತೀರಾ ಅಂತ ಹೇಳಿ ಕೇಳಿದಾಗ ಜ್ವಲಿಸುವ ಕೋಪಾದಿ ಶಾಪವ ಕೊಡುವರು. ಕಮಂಡರ ನೀರನ್ನು ತೆಗೆದುಕೊಂಡು ಗೊಜ್ಜು ಬಿಟ್ರೆ ನನ್ನ ಗತಿ ಏನು? ಲಲನೆಯನಿವರು ಒಲಿಸುವರೆ. ಹೆಣ್ಮಕ್ಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಈ ಋಷಿಮುನಿಗಳಿಗೆ ಗೊತ್ತಿಲ್ಲ. ಸಿಟ್ಟು, ಕೋಪ, ತಾಪ ಇವರಲ್ಲಿ ಮೂಗಿನ ಮೇಲೆ ಇರ್ತದೆ. ಆದ್ದರಿಂದ ಇವರನ್ನು ನಾನು ಒಲ್ಲೆ. ನನ್ನ ಪರಮಾತ್ಮ ಹೇಗಿದ್ದಾನೆ? ಶಾಂತಾಹ ಏಕಾಂತಾಹ. ಆ ಪರಮಾತ್ಮ ಸ್ಫುರನ್ ಮಕರ ರತ್ನ ಕಿರೀಟ ಕುಂಡನಂ, ಯಾವಾಗಲೂ ಶಾಂತ ಸ್ವಭಾವ. ಹೆಂಡತಿ ಏನ್ ಕೇಳಿದ್ರು ಅಡ್ಡಿ ಇಲ್ಲ. GRT ಹೋಗೋಣ ಬರ್ತೀರಿ ಅಂದ್ರೆ ಆಯ್ತ್ರಿ, ಹೂನ್ರಿ ಅಂತಾನೆ. ಎಲ್ಲಿ ನಲ್ಲಿಸಿ ಹೋಗೋಣ ಅಂದ್ರೆ ಹೂನ್ರಿ, ಅಲ್ಲಿಗೆ ಹೋಗೋಣ್ರಿ, ಎಷ್ಟು ಬೇಕ್ರಿ, ₹1,00,000 ಬೇಕಾ, ₹2,00,000 ಬೇಕಾ, ಯಾವ್ದು ಕೇಳಿದ್ರು ಅಸ್ತು ಅಂತ ಅನ್ನತ್ತೆ. ಕೋಪ ಅನ್ನೋದೇ ಬರುದಿಲ್ರಿ ನಮ್ಮ ಸ್ವಾಮಿಗೆ. ಆದ್ದರಿಂದ ಇವರಲ್ಲಿ ಈ ದೋಷ ಇದೆ. ನೂನಂ ತಪೋಯಸ್ಯ ನಮನ್ಯು ನಿರ್ಜಯಾ, ಕೋಪವನ್ನು ಗೆದ್ದವ ನನ್ನ ಸ್ವಾಮಿ, ಕ್ರೋಧ ಅಂತಕ್ಕಂಥದ್ದೇ ಅವರಲ್ಲಿ ಇಲ್ಲ ಅಂತ ಅನ್ನೋದನ್ನು ಸಾಬೀತು ಮಾಡಿದಂತೆ. ಇನ್ನೂ ಮುಂದೆ ಹೋಗಿದ್ದಾಳೆ. ಮತ್ತೆ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕುತ. ಮುಂದಿನ ಹೆಜ್ಜೆಗೆ ಹೋದ ಲಕ್ಷ್ಮೀದೇವಿ ಸ್ವಯಂವರ ಮಾಲಿಕೆಯನ್ನು ಹಿಡ್ಕೊಂಡು ಯಾರನ್ನು ನೋಡಿದ್ದಾಳೆ? ಬೃಹಸ್ಪತ್ಯಾಚಾರ್ಯ ನೋಡಿ. ನೂನಂ ತಪೋಯಸ್ಯ ನಮನ್ಯು ನಿರ್ಜಯಾ ಕಶ್ಚಿತ್ ಧರ್ಮ ನ ಭೂತ ಸೌಹೃದಮ್ಮ. ಇನ್ನೂ ಕೆಲವು ಜನ ಇದ್ದಾರೆ, ಕಾಮಮ್ಮ ನ ನಿರ್ಜಿತ್ಯ, ಆಸೆ ಅನ್ನೋದೇ ಇನ್ನು ಬಿಟ್ಟಿಲ್ಲ ಇವರಿಗೆ.
ಯಾರನ್ನು? ಆದ್ರೆ ಭಾರಿ ಜ್ಞಾನಿಗಳು. ಜ್ಞಾನಂ ಕ್ವಚಿತ್ ಭಾರಿ ಜ್ಞಾನ ಇದೆ. ಬೃಹಸ್ಪತ್ಯಾಚಾರ್ಯರು, ಶುಕ್ರಾಚಾರ್ಯ, ಒಬ್ಬ ದೇವಗುರು, ಇನ್ನೊಬ್ಬ ದೈತ್ಯ ಗುರು ಅಂತ. ಇವರಿಬ್ಬರು ಕೂಡ ಗುರುಸ್ಥಾನವನ್ನು ಪಡೆದವರು, ಭಾರಿ ಜ್ಞಾನ ಇದೆ. ಆದ್ದರಿಂದ ಇವರಿಗೆ ಹೇಳಿದ್ರು, ಎಲ್ಲಾ ಶಾಸ್ತ್ರಗಳೋದಿ ಬಲ್ಲಿದ ಜ್ಞಾನವ ಕಲಿಸಿಕೊಡುವ ಗುರುಗಳು. ತಾವೆಲ್ಲ ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಮಾಡಿ ತನ್ನ ಶಿಷ್ಯರಾಗಿರ್ತಕ್ಕಂಥ ದೇವತೆಗಳಿಗೆ ಬೃಹಸ್ಪತ್ಯಾಚಾರ್ಯ ಉಪದೇಶ ಮಾಡ್ತಾರೆ, ದೈತ್ಯರಿಗೆ ಶುಕ್ರಾಚಾರ್ಯರು ಉಪದೇಶ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಇವರು ಮಾಡಿದ್ದೇನು? ಸಲ್ಲದ ಪುರೋಹಿತ ಕೊಳಗಾದವರು. ಲಕ್ಷ್ಮೀದೇವಿ ಅಂದು ಇವರಲ್ಲಿ ಏನು ಗೊತ್ತಾ? ಜ್ಞಾನ ಸಾಕಷ್ಟಿದೆ, ಆದ್ರೆ ಆಸೆ ಕಡಿಮೆ ಆಗಿಲ್ಲ. ಇವರಲ್ಲಿ ಆಸೆ ಎಷ್ಟಿತ್ತು? ಈ ಸಂಪತ್ತು ಪದ್ಮಪುರಾಣ ವರ್ಣನೆ ಮಾಡುತ್ತದೆ. ಶುಕ್ರಾಚಾರ್ಯರ ಸಂಪತ್ತು ಮೇರು ಪರ್ವತದ ರಾಶಿಯಷ್ಟು ಬಂಗಾರ, ಬೆಳ್ಳಿ, ವಜ್ರ, ಒಡರೆ ಒಟ್ಟಿದ್ರಂತೆ ದಕ್ಷಿಣ ಇಸ್ಕೊಂಡು ಬಂದು ಬರೀ ಯಾಜ್ಞಿಕ ಮಾಡಿಸಿ. ಇಷ್ಟು ಸಂಪತ್ತಿದ್ರೂ ಕೂಡ ದೈತ್ಯರೇ ಇಷ್ಟು ದಕ್ಷಿಣಾದಾನ ಕೊಟ್ಟಿರಬೇಕಾದ್ರೆ ಇನ್ನು ದೇವತೆಗಳು ಎಷ್ಟು ಕೊಟ್ಟಿರಲಿಕ್ಕಿಲ್ಲ ಬೃಹಸ್ಪತ್ಯಾಚಾರ್ಯ. ಆ ಮೇರು ಪರ್ವತದ ಶಿಖರದ ಮೇಲೆ ಒಂದು ಬಂಗಾರದ ಕಲಶ ಇಡ್ರಿ, ಎಷ್ಟು ಎತ್ತರಕ್ಕೆ ಹೋಗುತ್ತೋ ಅಷ್ಟು ಎತ್ತರ ಬೃಹಸ್ಪತ್ಯಾಚಾರ್ಯ ಸಂಪತ್ತಿತ್ತಂತ ಮನೆಯಲ್ಲಿ. ಇಷ್ಟಿದ್ರೂ ಕೂಡ ಒಂದು ಸಂದರ್ಭದಲ್ಲಿ ಇಂದ್ರದೇವರ ಮನೆಗೆ ಇಷ್ಟು ಕೊಟ್ಟರೆ ನಾನು ಮಾಡಿಸ್ತೇನೆ ಅಂತ ಹೇಳಿ ಅನ್ನುವ ಸ್ವಭಾವ ಬಂತು. ಸಂವರ್ತಕರನ್ನ ಇಟ್ಟು ಅಶ್ವಮೇಧಿಕ ಪರ್ವದಲ್ಲಿ ಹೇಳ್ತಾರೆ. ಸಂವರ್ತಕರು ಬಂದು ಆವಾಗ ಯಜ್ಞಯಾಗಾದಿಗಳನ್ನು ಮರುದೇವತೆಗಳ ಸಂದರ್ಭದಲ್ಲಿ ಯಜ್ಞವನ್ನು ಮಾಡಿಸ್ತಕ್ಕಂತಹ ಪ್ರಸಂಗವನ್ನು ನೋಡ್ತೇವೆ. ಅಂತಂದ್ರೆ ಈ ಪುರೋಹಿತರಲ್ಲಿ ಜಗಳ ಅಂತಕ್ಕಂಥದ್ದು ಇವತ್ತಿಂದ ಅಲ್ಲದೆ, ಅದು ಯಾವತ್ತಿನಿಂದಲೂ ಕಾಮ, ಆಸೆ ಅಂತಕ್ಕಂಥದ್ದು. ಆದ್ದರಿಂದ ನಿಮ್ಮನ್ನ ನಾನು ಮದುವೆ ಆಗಬೇಕು, ಎಲ್ಲಾದ್ರೂ ಹೊರಗೆ ಹೋಗೋಣೇನ್ರಿ ಅಂತಂದ ಲಕ್ಷ್ಮೀದೇವಿ ಕೇಳಿದಾಗ, ಇಲ್ಲ ನಾನು ಯಾಜ್ಞಿಕ ಒಪ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಸಲ್ಲದ ಪುರೋಹಿತ ಕೊಳಗಾದವರು. ಪುರೋಹಿತ ಸಲ್ಲದ ಅಂತ ಯಾಕಂದ್ರೆ ಗೊತ್ತಾ? ಪುರೋಹಿತ ಅಂತಂದ್ರೆ ಪುರ ಅಂತಂದ್ರೆ ಜನಗಳು. ಪುರೋಹಿತ ಅಂತ ಯಾವನ ಕರೆಸಿಕೊಡ್ತಾನೆ ಅಂತಂದ್ರೆ ಜನರಿಗೆ ಹಿತವಾದ ಕಾರ್ಯಗಳನ್ನು ಯಾವನ ಮಾಡ್ತಾನೋ ಅವನನ್ನ ಪುರೋಹಿತ ಅಂತ ಕರೀಬೇಕಂತ. ಈ ರೀತಿಯ ಧರ್ಮಶಾಸ್ತ್ರ ಹೇಳ್ತದೆ. ಅರ್ಚಕತ್ವಂಚ ಮಾಟಾಪತ್ಯಂ ಪುರೋಹಿತಂ ತಥೈವ ಚ. ಇವಿಷ್ಟು ಬಹಳ ಕಷ್ಟ ಅಂತ. ಗುಡಿ ಗುಂಡಾರಗಳ ಪೂಜೆಯನ್ನು ಮಾಡುವುದು, ಮಾಠಾಪತ್ಯ ಪೀಠಾಧಿಪತಿಗಳಾಗುವುದು, ಇನ್ನು ಅದೇ ರೀತಿಯಾಗಿ ಪೌರಾಹಿತ್ಯವನ್ನು ಮಾಡಿಸುವುದು. ಇವಿಷ್ಟು ಏನಿದೆ ನೋಡ್ರಿ, ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಇದರಲ್ಲಿ ಒಳ್ಳೆ ಒಳಿತಿದೆ. ಸ್ವಲ್ಪ ವ್ಯತ್ಯಾಸವಾಗಿ ದುಡ್ಡಿಗಾಗಿ ಆಸೆ ಪಟ್ಟು ಬಿಟ್ರೆ ಎಂತಹ ಜನ್ಮ ಬರ್ತದೆ ಅಂತ ಅನ್ನೋದನ್ನು ಧರ್ಮಶಾಸ್ತ್ರ ಹೇಳ್ತದೆ. ಶ್ವಾನಯೋನಿಂ ಉಪಜಾಯತೆ, ಜನ್ಮಾಂತರಗಳಲ್ಲಿ ನಾಯಿಯ ಜನ್ಮ ಬರ್ತದಂತೆ. ದುಡ್ಡಿಗಾಗಿ ನಾವು ಯಾಜ್ಞಿಕವನ್ನು ಮಾರಿಕೊಂಡ್ರೆ, ವೇದ ವಿದ್ಯೆಯನ್ನು ನಾವು ಮಾರಿಕೊಂಡ್ರೆ ಆ ಸಂದರ್ಭದಲ್ಲಿ ಜನ್ಮಾಂತರಗಳಲ್ಲಿ ನಾಯಿಯ ಜನ್ಮವನ್ನು ಹೊಂದಬೇಕಾಗುತ್ತೆ ಅಂತ ಹೇಳಿ ರೀತಿಯಾಗಿ ಹೇಳ್ತಾರೆ. ಆದ್ದರಿಂದ ಪುರೋಹಿತ ಅನ್ನೋದು ಬಹಳ ಕಷ್ಟ. ಅದಕ್ಕೆ ಹೇಳಿದ್ರು ಸಲ್ಲದ ಪುರೋಹಿತ ಕೊಳಗಾದವರು. ಅಂತಹ ಪೌರಾಹಿತ್ಯ ಎಂತಕ್ಕಂತಹ ಧರ್ಮ ನನಗೆ ಬೇಕಾಗಿದೆ. ಯಾಕೆ? ಇವನು ಬೇಕು ಬೇಕು ಎನ್ನುವ ಅಪೇಕ್ಷೆ ಈ ದೇವತೆಗಳಲ್ಲಿ ಇದೆ. ಆದರೆ ನನ್ನ ಸ್ವಾಮಿಯನ್ನೇ ಪರಿಪೂರ್ಣ ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರ್ಣ. ಅವನ ಭಗವಂತ ಭಗವಂತ ಅಂತ ಯಾಕೆ ಕರೀತಾರೆ ಅಂದ್ರೆ ಪರಿಪೂರ್ಣವಾದ ಐಶ್ವರ್ಯ, ಪರಿಪೂರ್ಣವಾದ ಸಂಪತ್ತು, ಪರಿಪೂರ್ಣವಾದ ಧರ್ಮ, ಕೀರ್ತಿ ಎಲ್ಲ ನನ್ನ ಭಗವಂತನಲ್ಲಿದೆ, ಕೃಷ್ಣನಲ್ಲಿದೆ. ಅವನ ಕೊರಳಿಗೆ ಮಾಲಿಕೆಯನ್ನು ಹಾಕುವುದು ಅಂತ ಮುಂದೆ ಹೋದ. ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ದಾಳೆ. ಇವನು ಬೇಡ ಅಂತ ತ್ಯಾಗ ಮಾಡಿದ್ದು. ಇನ್ಯಾರ ಬಳಿಗೆ ಹೋಗಿದ್ದಾಳೆ? ಧರ್ಮಕ್ವಚಿತ್ತಚ್ಚ ನಭೂತ ಸೌಹೃದಮ್ಮ. ವಾಯುದೇವರನ್ನು ನೋಡಿದ್ದಾಳೆ. ನೋಡ್ರಿ, ಯಾರನ್ನ ಹೆಸರಿಟ್ಟು ಕರೆದಿಲ್ಲ, ತನ್ನಾಮದಲ್ಲಿ ಕರೆಯದರೆ ಬರೀ ಲಕ್ಷಣಗಳನ್ನೇ ಹೇಳ್ತಾ ಹೋದ್ ಇವರಲ್ಲಿ ಹೀಗೆ ಇರ್ತದೆ ಅಂತ ಹೇಳಿ. ಮುಂದೆ ಧರ್ಮಕ್ವಚಿತ, ಕೆಲವರಲ್ಲಿ ಭಾರಿ ಧರ್ಮ ಇದೆ. ಯಮದೇವರನ್ನ ನೋಡಿದ್ದಾಳೆ, ವಾಯುದೇವರನ್ನ ನೋಡಿದ್ದಾಳೆ. ಇವರೆಲ್ಲ ನೋಡಿದ ಮೇಲೆ ಇವಳಿಗೆ ಅನಿಸ್ತಂತೆ ಇವರು ನನಗೆ ಲಾಯಕ್ಕಲ್ಲ, ಇವರನ್ನ ಮದುವೆ ಆಗೋದು ಉಪಯೋಗ ಇಲ್ಲ. ಯಾಕೆ? ಇವರಲ್ಲಿ ಏನು ದೋಷ? ಧರ್ಮ ಉಂಟೊಬ್ಬರಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ. ಧರ್ಮ ಉಂಟೊಬ್ಬನಲ್ಲಿ ಯಾರವನು? ಧರ್ಮ ಧರ್ಮ ಅಂತ ಪರಿಖ್ಯಾತಿಯನ್ನು ಹೊಂದಿರತಕ್ಕಂಥವನು ಯಮಧರ್ಮರಾಜ. ಮೂಲ ಯಮಧರ್ಮರಾಜ ಯಾರು ಗೊತ್ತಾ? ವಾಯುದೇವರು. ಭಗವಂತ ಇನ್ನೂ ಸ್ವಲ್ಪ ಯಮದೇವರು ಎಕ್ಸ್ಕ್ಲೂಸ್ ಮಾಡಿ ಸ್ವಲ್ಪ ಏನಾದರೂ ಬೇಡಿಕೊಂಡ್ರೆ ಬಿಟ್ಬಿಟ್ಟಾರು. ಆದ್ರೆ ಭಗವದ್ ವಿಷಯದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಭೀಮಸೇನ ದೇವರು ಬಿಡುವುದೇ ಇಲ್ಲ ಅಂತ ಆ ಕ್ಷಣದಲ್ಲಿ ತಲೆ ತುಂಡು ಮಾಡಿ ಹಾಕಿಬಿಡ್ತಾರೆ. ಇದು ಭೀಮಸೇನ ದೇವರ ಮತ. ಇದು ಭಗವಂತನಿಗೆ ವಿರುದ್ಧವಾಗಿ ಯಾವನ ನಡೆದುಕೊಳ್ತಾನೋ ಅವನು ಎಂಥವರೇ ಇರಲಿ, ಮೊದಲ ಅವನ ಮಾತೇನು ಹೊಡೆಯವನನ್ನ. ಇದು ಭೀಮಸೇನ ದೇವರ ಪಕ್ಷ. ಇದು ಅಷ್ಟು ಭಗವಂತನಿಗೆ ವಿರೋಧ ಬಂದ್ಬಿಡ್ತು ಅಂತಂದ್ರೆ ಸಹನೆ ಮಾಡುವರಲ್ಲ. ಆದ್ದರಿಂದ ಧರ್ಮ ಉಂಟು ಬರಲ್ಲ. ಆದ್ರೆ ಧರ್ಮದೇವತಾ ಅಂತ ಪ್ರಖ್ಯಾತಿ ಆ ವಾಯುದೇವರಲ್ಲಿ. ನಿಮ್ಮನ್ನೇನೋ ನಾನು ಮದುವೆ ಆಗಬೇಕು, ಆದರೆ ನಾಳೆ ನನ್ನ ಸ್ನೇಹಿತರೆಲ್ಲ ಏನನ್ನು ಕೊಡ್ತಾರೆ ಗೊತ್ತಾ? ನಿನ್ನ ಮದುವೆ ಆಗಿಬಿಟ್ರೆ ಏನೇ ಲಕ್ಷ್ಮೀದೇವಿ, ನೀನು ನೋಡಿದ್ರೆ ಲಕ್ಷ್ಯತೆ ದೃಶ್ಯತೆ ವಿಶ್ವಂ ಸಿದ್ಧ ದೃಷ್ಟ್ಯಾಯ ಋಷಂ, ಯಾವಾಗಲೂ ಮುಗುಳ್ನಗೆ ಏನು ತೋರ್ತಾ ಜಗತ್ತಿಗೆ ಆನಂದದ ಅಭಿಲಾಷೆಗಳನ್ನು ಕೊಡ್ತಾ ಇರತಕ್ಕಂತಹ ಮೃದು ಸ್ವಭಾವ ನಿಂದು ನಿನ್ನ ಗಂಡ ನೋಡಿದ್ರೆ ಯಾವಾಗಲೂ ಕೂಡ ಬಡಿಯೋದು ರಕ್ತ, ಕೀವು, ಮಾಂಸ ಅಂತ ಹೇಳಿ ನರಕ 84 ಲಕ್ಷ ತರಹದ ನರಕಗಳು, ಅವುಗಳ ಮಧ್ಯದಲ್ಲಿ ಜೀವರು ಸರಿಯಾಗಿ ಉಳಿಸಿಕೊಳ್ತಾ ಇದ್ದಾರೋ ಇಲ್ಲೋ, ಇರ್ತಾ ಇದ್ದಾರೋ ಇಲ್ಲೋ ಅಂತ ಹೇಳಿ ಅಲ್ಲಿ ಓಡಾಡ್ತಕ್ಕಂಥವನು ಇಂಥ ಗಂಡ ನನ್ನ ಮದುವೆ ಆಗಿಬಿಟ್ಟಿಲ್ಲ ಅಂತ ನಾಳೆ ಅನ್ಕೊಂಡ್ ಬಿಟ್ರೆ ನನ್ನ ಮರ್ಯಾದೆಯಲ್ಲಿ ಹೋಗ್ಬೇಕು. ಅದಕ್ಕೆ ನನ್ನ ಗಂಡ ಹೇಗಿದ್ದಾನ್ರಿ, ಅವನು ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಹೇಳಿ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಭುಜಂಗಶಾಹಿ ಹಾವಿನ ಮೇಲೆ ಮೆತ್ತನೆಯ ಹಾಸಿಗೆಯ ಮೇಲೆ ಸಹಸ್ರ ಹಣಯುಕ್ತನಾಗಿರ್ತಕ್ಕಂತಹ ಶೇಷದೇವರು, ದ್ವಿಸಹಸ್ರ ಬದನಃ
2,000 ಮುಖಗಳಿಂದ ಸ್ತೋತ್ರವನ್ನು ಮಾಡತಕ್ಕಂಥವನು ನನ್ನ ಪರಮಾತ್ಮ, ಅವನ ಕೊಳ್ಳಿಗೆ ಮಾಲೆ ಹಾಕ್ತೇನೆ ಅಂತ ಹೇಳಿದಂತೆ. ಆದ್ದರಿಂದ ಇವರ್ಯಾರು ನನಗೆ ಬೇಡ ಅಂತ ಹೇಳಿ. ಇನ್ನು ಅದೇ ರೀತಿಯಾಗಿ ಇನ್ನೂ ಕೆಲವು ಜನ ಇದ್ದಾರೆ, ದುಡ್ಡಿನ ಅಪೇಕ್ಷೆ ಇದೆ ಅವರಿಗೆ, ಬೇಕು ಬೇಕು ಬೇಕು, ಅಧಿಕಾರದ ಒಂದು ದಾಹ. ಆದರೆ ನನ್ನ ಸ್ವಾಮಿಯಲ್ಲಿ ಪರೈಹಿ ಈಶ್ವರ, ಎಲ್ಲರನ್ನು ಮೀರಿರ್ತಕ್ಕಂಥವನು ನನ್ನ ಭಗವಂತ. ಯಾರವನು? ನಶ್ವರ ಐಶ್ವರ್ಯಾವ ಬಯಸುವನೊಬ್ಬ. ಯಾರು? ಇಂದ್ರದೇವರು. ಎಷ್ಟೊತ್ತರಿ ಅವನಿಗೆ ಇವತ್ತು ನಮ್ಮ ರಾಜ್ಯದೊಳಗೆ ಇಲ್ಲೆಲ್ಲ ಆದ್ರೆ 5 ವರ್ಷ ಅಂತ ಹೇಳಿ ಒಂದು ಲಿಮಿಟೇಷನ್ ಇದೆ. ಅಷ್ಟು ದಿವಸ ಆಡೋದ್ರಲ್ಲಿ ಬಿಡ್ರೆ ಅದು ಬೇರೆ ವಿಚಾರ. ಅವರು 5 ವರ್ಷದೊಳಗೆ 5 ಜನ ಆಗಿ ಹೋಗಿರ್ತಾರೆ. ಹೀಗೆ ಈ ರೀತಿಯಾಗಿ. ಆದ್ರೆ ಇಂದ್ರದೇವರು ಆಗಲ್ಲ. ಬ್ರಹ್ಮದೇವರ ಒಂದು ದಿನಕಲ್ಪ ಒಂದು 100 ವರ್ಷ ಆಡಬೇಕು ಅಂತ ಹೇಳಿ ರೀತಿಯಾಗಿ, ಅಂದ್ರೆ ಯಾವನು ಹೊಡ್ಕೊಂಡ್ರು, ಯಾವನು ಎಷ್ಟೇ ಅಶ್ವಮೇಧ ಯಾಗ ಮಾಡಿದ್ರು ಕೂಡ ಆ ಸೀಟ್ ಮಾತ್ರ ಅಳಗಾಡೋದಿಲ್ಲ. ಆದ್ರೆ ಹೆದರಿಕೆ ಹುಟ್ಟಿಸ್ತಾ ಇರ್ತಾನೆ. ಯಾಕೆ ಅಂತಂದ್ರೆ ಹೆದರಿಕೆ ಇತ್ತು. ಹಿಂದೆ ಯಾರು ವಿರೋಧ ಪಕ್ಷದವರು ಆಗಾಗ ಅಪೋಸಿಷನ್ ಮಾತಾಡ್ತಾ ಇದ್ರು ಅಂತಂದ್ರೆ ಕೆಲಸ ಸರಿಯಾಗಿ ನಡೀತಾ ಇರ್ತದೆ. ಹಾಗೆ ಈ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇಂತಹ ದೈತ್ಯರೆಲ್ಲ ತಪಸ್ಸು ಮಾಡಿ 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 ಆಗಾಗ ಇಂದ್ರ ದೇವತೆಗಳು ಭಯ ಕೊಡ್ತಾ ಇರ್ಬೇಕು. ಅವರು ಭಯ ಕೊಟ್ಟರೆ ಮತ್ತೆ ಇವನ ಕೆಲಸ ಸರಿಯಾಗಿ ನಡೀತಾ ಇರ್ತದೆ. ಹಾಗೆ ನಶ್ವರೈಶ್ವರ್ಯ ಬಯಸುವನೊಬ್ಬ. ಎಲ್ಲಿ ನನ್ನ ಕುರ್ಚಿ ಅಡಗಾಡಿ ಬಿಡ್ತದೋ, ನನ್ನ ಸಂಪತ್ತು ಹೋಗಿಬಿಡ್ತದೋ ಅಂತ ಹೇಳಿ ಎಂದೋ ಒಂದು ದಿವಸ ಬಿದ್ದು ಹೋಗುವ ಸಂಪತ್ತಿಗಾಗಿ ಆಸೆ ಪಡುವನು ಇವನು. ಇನ್ನು ಅದರಲ್ಲಿ ಇನ್ನೊಬ್ಬ ಇದ್ದಾನೆ, ಇವರನ್ನು ಮದುವೆ ಆಗ್ಬೇಕು ಅಂದ್ರೆ ಭಾರಿ ಬುದ್ಧಿವಂತ. ಆದರೆ ಲಕ್ಷ್ಮೀದೇವಿ ಇವರನ್ನ ಮದುವೆ ಆಗೋದು ಯಾಕೋ ಸರಿ ಅನಿಸ್ತಾ ಇಲ್ಲಮ್ಮ ಅಂತ ನನ್ನ ಸ್ನೇಹಿತರು ಹೇಳ್ತಾ ಇದ್ದಾರೆ. ಯಾರವನು? ಅದೃಶ್ಯಾಂಗ್ರಿಯೊಬ್ಬ. 1,000 ಮುಖಗಳಿದೆ, 2,000 ಜುಹಾಹ, 2,000 ನಾಲಿಗೆಗಳು. ಭಗವಂತನನ್ನು ಯಾವಾಗಲೂ ಸ್ತೋತ್ರ ಮಾಡ್ತಾ ಇರ್ತಾನೆ. ಯಾರು? ಶೇಷದೇವರು. ಆದ್ರೆ ಏನ್ ಮಾಡ್ತೀವಿ? ಕುಂಟ, ಕಾಲೇ ಇಲ್ಲ ಅವನಿಗೆ. ಅದೃಶ್ಯಾಂಗ್ರಿಯೊಬ್ಬ, ಕಾಲುಗಳೇ ಇಲ್ಲ. ಅಲ್ಲೇ ಲಕ್ಷ್ಮಿ, ನೀನ್ ನೋಡಿದ್ರೆ ಇಷ್ಟು ಸುಂದರವಾಗಿದ್ದೀಯಾ, ಕುಂಟ ನನ್ನ ಮದುವೆ ಆಗಿದ್ದೀಯಲ್ಲ ಅಂತಂದ್ಬಿಟ್ರೆ ನಾನು ಮರ್ಯಾದೆಯಲ್ಲಿ ಹೋಗ್ಬೇಕು. ಅದಕ್ಕಾಗಿ ಇವನು ಬೇಡ, ಶೇಷದೇವರನ್ನು ತ್ಯಾಗ ಮಾಡಿದ್ರು. ಇನ್ನೊಬ್ಬ ಇದ್ದಾನೆ. ಯಾರವನು? ಒಕ್ಕಣ್ಣನೊಬ್ಬ, ಇಂದ್ರದೇವರ ಮಗ ಜಯಂತ. ರಾಮಾಯಣ ಕಾಲದಲ್ಲಿ ಆ ಕುರಂಗ ಎಂತಕ್ಕಂತಹ ಕಾಗೆಯಲ್ಲಿ ತಾನು ಆಶ್ರಯ ಆವೇಶದಲ್ಲಿ ತಾನು ಸನ್ನಿಹಿತನಾಗಿ ಜಾಗವನ್ನು ಕೊಟ್ಟಿದ್ದಕ್ಕಾಗಿ ಜಯಂತನಿಗೆ ಆ ಕಾಗೆಯ ಕುಲಕ್ಕೆ ದರ್ಭೆಯಿಂದ ರಾಮಚಂದ್ರ ದೇವರು ಚುಚ್ಚಿದ್ರು. ಅವತ್ತಿಂದ ಕಾಗೆಯ ಕುಲಕ್ಕೆ ಅಲ್ಲಿ ಒಂಟು ಕಣ್ಣು ಅನ್ನೋದು ಬಂದ್ಬಿಡುತ್ತು. ಅದಕ್ಕೆ ಆಶ್ರಯ ಕೊಟ್ಟಿದ್ದಕ್ಕಾಗಿ ಇವನಿಗೂ ಕೂಡ ಒಂದು ಕಣ್ಣು ಹೊರಟೋಗ್ಬಿಡುತ್ತಂತೆ. ಆದ್ದರಿಂದ ಜಯಂತ ಮಹಾನ್ ದೇವತೆ ಅವನು. ಇಷ್ಟಿದ್ದರೂ ಕೂಡ ಅವನನ್ನು ಮದುವೆ ಆಗಬೇಕು ಅಂತ ಹೇಳಿದ್ದರೂ ಕೂಡ ಒಕ್ಕಣ್ಣನೊಬ್ಬ, ನಿನ್ನ ಗಂಡನಿಗೆ ಕಣ್ಣೇ ಸರಿ ಇಲ್ಲ, ಇಂಥವನನ್ನು ಮದುವೆ ಆಗಿಬಿಟ್ಟೆ ಅಲ್ಲ ಅಂತಂದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಅದಕ್ಕಾಗಿ ಇವರು ಬೇಡ, ಕಣ್ಣಿನಿಂದ ದೋಷ ಇದೆ ಇವರಿಗೆ ಅಂತ ಹೇಳಿ ರೀತಿಯಾಗಿ ಅವನನ್ನ ಬದಿಗೆ ಸರಿಸಿದಂತೆ. ನಶ್ವರೈಶ್ವರ್ಯ ಬಯಸುವನೊಬ್ಬ ಒಕ್ಕಣ್ಣನೊಬ್ಬ. ಇನ್ನು ಅದೇ ರೀತಿಯಾಗಿ ಇನ್ನೊಬ್ಬ ಕಾಮಾಂಧನಾಗಿ ಮೆರೆಯುವನೊಬ್ಬ. ರುದ್ರದೇವತೆಗಳು. ಹೀಗೆಲ್ಲ ಅನೇಕ ದೇವತೆಗಳ ವಿಚಾರಗಳನ್ನು ಹೇಳ್ತಾ ಹೋದರೆ ಸಾಕಷ್ಟು ಇದೆ. 33 ಕೋಟಿ ದೇವತೆಗಳಲ್ಲಿ ಶ್ರೀಮದ್ ಭಾಗವತ ವರ್ಣನೆ ಮಾಡುತ್ತದೆ. ಅಷ್ಟಮಸ್ಕಂದ. ಕಶ್ಚಿತ, ಕ್ವಚಿತ, ಕಶ್ಚನ ಎನ್ನುವ 3 ಶಬ್ದಗಳಲ್ಲಿ 33 ಕೋಟಿ ದೇವತೆಗಳಲ್ಲಿ ದೋಷಗಳನ್ನು ಎಣಿಸಿದ್ದಾರೆ ವೇದವ್ಯಾಸರು. ಎಲ್ಲಾ ದೇವತೆಗಳ ದೋಷವನ್ನು ಎಣಿಸಿ ಇನ್ನು ಕೊನೆಗೆ ನಿರ್ಣಯಕ್ಕೆ ಬಂದ್ರು. ಯಾರವನು? ಜಗದೊಡೆಯನಾದ ಭಗವಂತ ಬಿಟ್ಟರೆ ಇನ್ಯಾರೂ ನನಗೆ ಸರಿಸಾಟಿಯಲ್ಲ ಅಂತ ತಿಳಿದಂತಹ ಮಹಾಲಕ್ಷ್ಮೀ ದೇವಿ ಆವಾಗ ಅವನೊಬ್ಬ ನಿರನಿಷ್ಠ ನಿರವಧ್ಯ ಎಂಬ ಶುದ್ಧರ್ಥವ. ಒರೆದು ನೋಡಲು ಭಗವಂತನೇ ಕೊನೆಗೆ ಉಳಿತಕ್ಕಂಥವ ಅಂತ ಹೇಳಿ ರೀತಿಯಾಗಿ ಅದಕ್ಕೆ ವಾದಿರಾಜ ಸ್ವಾಮಿಗಳು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಹೇಗಿದ್ದಾರೆ ಭಗವಂತ? ದೇಹಲಿ ದೀಪವತ ಅಂತ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನು ದೇಹಲಿ ದೀಪವತ? ದೆಹಲಿ ಅಂತಂದ್ರೆ ಮತ್ತೆ ಡೆಲ್ಲಿ ಒಳಗೆ ಹಚ್ಚಿಡೋ ದೀಪನ ಅಲ್ಲ. ದೇಹಲಿ ದೇಹಲಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅದಕ್ಕೆ ಅರ್ಥ ಏನು ಅಂತಂದ್ರೆ ಹೊಸ್ತಿಲು ಅಂತ ಅರ್ಥ. ಮನೆಯ ಮುಂದೆ ಹೊಸ್ತಿಲು ಹಾಕಿರ್ತೇವಲ್ಲ ಚೌಕಟ್ಟು, ಆ ಹೊಸ್ತಿಲಿಗೆ ದೇಹಲಿ ಅಂತ ಹೇಳಿ ಕರೀತಾರೆ. ದೇಹಲಿ ದೀಪವತ. ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ದೀಪ ಹೊಸ್ತಿಲ ಮೇಲೆ ಇಟ್ಟ ದೀಪದಂತೆ ಪರಮಾತ್ಮ ಇದ್ದಾನೆ. ಈಗ ಕರೆಂಟ್ ಹೋಗಿರ್ತದೆ. ಕರೆಂಟ್ ಹೋದಂತಹ ಸಂದರ್ಭದೊಳಗೆ 2 ಕೋಣೆಗಳು, ಕ್ಯಾಂಡಲ್ ಒಂದೇ ಇದೆ. ಆದರೆ 2 ಕೋಣೆಗಳಲ್ಲಿ ಕೆಲಸ ಆಗಬೇಕಾಗಿದೆ. ಆವಾಗ ಏನ್ ಮಾಡ್ತೇವೆ ನಾವು? 2 ಕೋಣೆಗಳಲ್ಲಿಗೆ ಮಧ್ಯಸ್ಥಿಕೆಯಾಗಿರ್ತಕ್ಕಂಥ ಹೊಸ್ತಿಲ ಮೇಲೆ ಕ್ಯಾಂಡಲ್ ಇಟ್ಟಾಗ ಆ ಕೋಣೆಯಲ್ಲಿದ್ದವರು ಕೆಲಸ ಮಾಡ್ತಾರೆ, ಈ ಕೋಣೆಯಲ್ಲಿದ್ದವರು ಕೆಲಸ ಮಾಡ್ತಾರೆ. ಹಾಗೆ ಪರಮಾತ್ಮ ಇದ್ದಾನೆ. ಹೊಸ್ತಿಲು ಅಂತಂದ್ರೆ ಅದು ಪ್ರಳಯ ಕಾಲ ಅಂತ ಅರ್ಥ. ಅಂತಹ ಪ್ರಳಯ ಕಾಲದಲ್ಲಿಯೂ ಭಗವಂತ ಇದ್ದಾನೆ. ಪ್ರಳಯದ ಆಚೆಯ ದಡ, ಪ್ರಳಯ ಈಚೆಯ ದಡ ಅಂತಂದ್ರೆ ಸೃಷ್ಟಿ ಕಾಲದಲ್ಲಿಯೂ ಭಗವಂತ ಇದ್ದಾನೆ, ಸೃಷ್ಟಿಯ ಪೂರ್ವದಲ್ಲಿಯೂ ಭಗವಂತ ಇದ್ದಾನೆ. ಅನಾದ್ಯಂತ ಕಾಲೇಪಿ. ಮತ್ತು ಅದೇ ರೀತಿಯಾಗಿ ಭಗವಂತ ಒಬ್ಬನೇ ಇದ್ದಾನ. ವಿಷ್ಣುಮೇವ ಸಮಾಶ್ರಿತ ರಮಾಹ. ಲಕ್ಷ್ಮೀದೇವಿಯು ಕೂಡ ಅದಕ್ಕೆ ಅನುಗುಣವಾಗಿ ಶ್ರೀ ಭೂದುರ್ಗಾ ಎನ್ನುವ ರೂಪವನ್ನು ತೆಗೆದುಕೊಂಡು ಇವರಿಬ್ಬರು ನಿತ್ಯಾಭಿಯೋಗಿಗಳು ಇದ್ದಾರಂತೆ. ಯಾವ ಕಾಲದಲ್ಲಿಯೂ ಇವನಿಗೆ ದೋಷದ ಲವಲೇಶವೂ ಕೂಡ ಪರಮಾತ್ಮನಿಗೆ ಇಲ್ಲ. ಅವನೊಬ್ಬ ನಿರನಿಷ್ಠ ನಿರಬದ್ಧ ಎಂಬ ಶ್ರುತ್ಯರ್ಥವ. ಶ್ರುತಿಯ ಅರ್ಥ ಇದು. ಈ ರೀತಿಯಾಗಿ ಅಂತಹ ಶ್ರುತಿಯ ಅರ್ಥವನ್ನು ಬರೆದು ನೋಡಲು ಕೊನೆಗೆ ನಿರ್ಣಯಕ್ಕೆ ಬಂದಿದ್ದಾಳೆ. ಯಾರವನು? ಜಗದೊಡೆಯನಾದ ಭಗವಂತ. ಇದರ ಮೇಲೆ ಆಕ್ಷೇಪ ಬಂತು ಮತ್ತೆ. ಸರಿ, ಕೃಷ್ಣ ಒಬ್ಬನೇ ಶ್ರೇಷ್ಠ, ಈ ಎಲ್ಲಾ ದೇವತೆಗಳಲ್ಲಿ ದೋಷ ಇದೆ ಅಂತ ಹೇಳಿ ರೀತಿಯಾಗಿ ಹೇಳ್ತೀಯಲ್ಲಮ್ಮ, ನಿನ್ನ ಕೃಷ್ಣನಿಗೂ ಜನನ ಇದೆ ಅಂತ ಕೆಲವರು ಹೇಳಿದ್ರಂತೆ ಗೋಕಿಗಳು, ಮಾಯಾವಾದಿಗಳು. ಯಾಕೆ? ಕೃಷ್ಣ ಯಾರಿವನು? ಯಶೋದೆಯ ಮಗ, ದೇವಕಿಯ ಮಗ ಅಂತ ಜಗತ್ತಿನಲ್ಲಿ ಪ್ರಖ್ಯಾತಿ. ಅದಕ್ಕೆ ಆ ಸಂದರ್ಭದಲ್ಲಿ ಹೇಳ್ತಾರೆ, ಯಶೋದೆ ಇವನಿಗೆ ಅಮ್ಮನಾಗಿ ಅಮ್ಮಿಯ ನುಡಿಸಿದ್ದಾಳೆ. ಪ್ರಶ್ನೆ ಮಾಡ್ತಾರೆ ವಾದಿರಾಜರು. ಯಶೋದ, ಈ ಕೌಸಲ್ಯ ಇವರೆಲ್ಲರೂ ಕೂಡ ಏನಿದ್ದಾರನ್ನ ಕೇವಲ ನಿಮಿತ್ತ ಮಾತ್ರ ಅಷ್ಟೇ. ತಾಯಿ ಅಂತ ಹೇಳಿ ಜಗತ್ತಿಗೆ ಪ್ರಸಿದ್ಧಿಯನ್ನು ತೆಗೆದುಕೊಂಡವರು. ಆದರೆ ನಮ್ಮ ಸ್ವಾಮಿ ಹೇಳ್ಕೊಂಡಿದ್ದಾನೆ,
ವಸುದೇವ ಸುತೋ ನಾಯಂ ದಶರಥೋಪಿ ವಾಹ ನ ಚಾಪಿ ಜಾಮದಗ್ನಿತಃ. ನಾ ಯಾವ ಜಮದಗ್ನಿ ಋಷಿಗಳ ಮಗ ಪರಶುರಾಮನೂ ಅಲ್ಲ, ವಸುದೇವನ ಮಗ ಕೃಷ್ಣನೂ ಅಲ್ಲ, ದಶರಥನ ಮಗ ರಾಮನೂ ಅಲ್ಲ. ಇವರ್ಯಾರು ನನಗೆ ಅಪ್ಪ ಅಮ್ಮನೇ ಅಲ್ಲ, ಇವರಿಗೆ ನಾನು ಅಪ್ಪ ಅಮ್ಮ ಆಗಿದ್ದೇನೆ ಅಂತ ಹೇಳಿ ರೀತಿಯಾಗಿ ಪುರಾಣಾಂತರಗಳಲ್ಲಿ ವೇದಗಳಲ್ಲಿ ನನ್ನ ಸ್ವಾಮಿ ಹೇಳ್ಕೊಂಡಿದ್ದಾನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಅಂತ ಹೇಳಿ ರೀತಿಯಾಗಿ ಎಲ್ಲಾ ವಿದ್ಯಾ ಆಯುಷ್ಯ ಎಲ್ಲವೂ ಇವನೇ ಆಗಿದ್ದಾನೆ ಎನ್ನುವಂತಹ ವಿಚಾರವನ್ನ ಅಲ್ಲಿ ನಮ್ಮ ಸ್ವಾಮಿ ಈ ರೀತಿಯಾಗಿ ಹೇಳಿದ್ದಾನೆ ಅಂತ ಹೇಳಿ ಹೇಳಿದಂತಹ ಸಂದರ್ಭದೊಳಗೆ ಪರಮಾತ್ಮನೇ ನಮಗೆ ಯಾವಾಗಲೂ ಕೂಡ ಅಚಿಂತ್ಯಾತ್ಮಕವಾಗಿರತಕ್ಕಂತಹ ಒಂದು ಶಕ್ತಿಯನ್ನ ಅವನು ಹೊಂದಿದವಾ ಅಂತ ಹೇಳಿ ಕೊನೆಗೆ ನಿರ್ಣಯಕ್ಕೆ ಬಂದು ಆ ಸ್ವಯಂವರ ಮಾಲಿಕೆಯ ಮಾಲೆಯನ್ನ ಆ ಸಂದರ್ಭದಲ್ಲಿ ಪುಷ್ಪವನ್ನ ಕೃಷ್ಣ ಪರಮಾತ್ಮನ ಕೊರಳಿಗೆ ಅಲ್ಲಿ ಹಾಕಿರ್ತಕ್ಕಂತಹ ಪ್ರಸಂಗ. ಸುಮುಹೂರ್ತೆ ಸಾವಧಾನ, ಸುಲಗ್ನ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಈ ರೀತಿಯಾಗಿ ಆ ಲಕ್ಷ್ಮೀನಾರಾಯಣರ ಒಂದು ವಿವಾಹ ಪ್ರಸಂಗ ಸ್ವಯಂವರ ಮಾಲಿಕ ಸಮುದ್ರ ಮಥನ ಕಾಲದಲ್ಲಿ ಆವಾಗ ಆಗಿದೆ. ಎಲ್ಲ ಭಕ್ತರಿಗೂ ಅಭಯವನ್ನು ಸೂಚನೆಯನ್ನು ಮಾಡಿದ್ದಾರಂತೆ ಆ ದಂಪತಿಗಳಿಬ್ಬರು ಕೂಡ. ಮತ್ತೆ ಮಥನ ಕಾರ್ಯ ಪ್ರಾರಂಭ ಆಯಿತು. ಹಾಗಾದರೆ ಸಮುದ್ರ ಮಥನ ಮಾಡಿದವರು ಯಾರು? ಲಕ್ಷ್ಮೀನಾರಾಯಣರು. ಅಸಿತನಾಮಕನಾದ ಭಗವಂತ ಲೀಲೆಯಲ್ಲಿ ಕಳೆಯಲು, ಲೀಲೆಯಲ್ಲಿ ಅದನ್ನ ಕಳೆದು ಬಿಟ್ಟು ಮುಂದೆ ಸಮುದ್ರದಲ್ಲಿ ಆ ಅಮೃತ ಅನ್ನೋದು ಇಟ್ಟುಕೊಂಡು ಧನ್ವಂತರಿ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ. ಧನ್ವ ಅಂತಂದರೆ ರೋಗಗಳು, ಅಂತಹ ರೋಗಗಳನ್ನ ತರತಿ ನಾಶ ಮಾಡ್ತೇನೆ ಅಂತ ಹೇಳಿ ಬಂದಿರತಕ್ಕಂತಹ ರೂಪವೇ ಪರಮಾತ್ಮನ ಧನ್ವಂತರಿ ಎನ್ನುವ ರೂಪ. ಹೇಗಿದ್ರೆ ಅದು ಚಂದ್ರೌಘ ಕಾಂತೆ ಮಮೃತೋರು ಕರೆ ಜಗಂತಿ ಸಂಜೀವಯತ್ಯಮಿತ ಶಕ್ತಿಧರ ಸ್ವಧಮ್ನಾಹ. ಅದಾದರೂ ಕೂಡ ಶ್ರೇಷ್ಠವಾಗಿರತಕ್ಕಂತಹ ಚಂದ್ರೌಘ ಕಾಂತಿ, ಸಾವಿರಾರು ಸಹಸ್ರರ ಚಂದ್ರರ ಕಾಂತಿ ಆ ಪರಮಾತ್ಮನ ಹಿಂಭಾಗದಿಂದ ಬರ್ತಾ ಇತ್ತು. ಯಾವಾಗಲೂ ಕೂಡ ಅಮೃತದ ಸರಸ್ಸನ ಜಗತ್ತಿಗೆ ತಾನು ಧರ ಎರೆದು ಕೊಡ್ತಾ ಇದ್ದಾನೆ. ಆ ಸ್ವಾಮಿ ಅಮೃತದ ಕಲಶವನ್ನು ಹಿಡಿದುಕೊಂಡು ಬಂದಿದ್ದಾನೆ. ಆವಾಗ ಅಮೃತ ಪ್ರಾಶನ ಆಗಬೇಕು. ದೇವತೆಗಳು ದೈತ್ಯರು ನಮಗಾಗಬೇಕು, ನಿಮಗಾಗಬೇಕು. ಹೊಡೆದಾಟ ಶುರುವಾಯಿತು. ಆವಾಗ ಹೊಡೆದಾಟ ಶುರುವಾಗಿರ್ತಕ್ಕಂತಹ ಪ್ರಸಂಗದೊಳಗೆ ಅಲ್ಲಿ ಆದರೂ ಕೂಡ ಅಂತಹ ಅಮೃತದ ಕಲಶವನ್ನು ಹಿಡಿದುಕೊಂಡು ಪರಮಾತ್ಮ ತನ್ನದೇ ಆದ ಒಂದು ರೂಪವನ್ನ ಧಾರಣೆಯನ್ನು ಮಾಡಿದ್ದಾನೆ. ಅತ್ಯದ್ಭುತವಾದ ರೂಪ. ಎಂತಹ ಕಾಮನನ್ನ ಸಂಹಾರ ಮಾಡಿದಂತಹ ರುದ್ರದೇವರು ಒಂದು ಕ್ಷಣ ಮೋಸ ಹೋಗಿಬಿಟ್ರು ಆ ರೂಪಕ್ಕೆ. ಮೋಹಿನಿ ಎನ್ನುವ ಭಗವತ್ ರೂಪ ಅತ್ಯದ್ಭುತವಾದ ವರ್ಣನೆ. 16 ವರ್ಷದ ತರುಣಿ ರೂಪದಿ ಮುಂದೆ 16 ವರ್ಷದ ತರುಣಿ ರೂಪದಿಂದ ಮೋಹಿನಿ ರೂಪದಿಂದ ಪರಮಾತ್ಮ ನಾರಾಯಣೀ ರೂಪದಿಂದ ಹೊರಟು ಹೋಗುವಂತಹ ಸಂದರ್ಭದಲ್ಲಿ ಹರಿತಾನಸು ನಗಲು ವೃಷಭವಾನೇರಿದ ವಸುಧರನ್ಯಾರೇ ಅಂತ ಹೇಳಿ ದಾಸರಾಯರು ಆ ಪದ್ಯವನ್ನು ಮಾಡಬೇಕಾದ್ರೆ ಷಷ್ಠಸ್ಕಂದದ ಆ ಮೋಹಿನಿ ರೂಪದ ವರ್ಣನೆಯನ್ನೇ ಕನ್ನಡದಲ್ಲಿ ತರ್ಜುಮೆ ಮಾಡುತ್ತಾರೆ. ಹಿಂಬಾಲಿಸಿಕೊಂಡು ರುದ್ರದೇವರೇ ಬೆನ್ನ ಹತ್ತಿ ಬಿಟ್ಟರಂತೆ ಆ ರೂಪವನ್ನು ಮೋಹ ಮಾಡಬೇಕು ಅಂತ ಹೇಳಿ. ಆದರೂ ಕೂಡ ಕೈಗೆ ಸಿಗಲಿಲ್ಲ ಪರಮಾತ್ಮ. ಆ ಸಂದರ್ಭದಲ್ಲಿ ಅಂತಹ ಅದ್ಭುತವಾದ ನಾರಾಯಣ ರೂಪ ಮೋಹಿನಿ ರೂಪದಿಂದ ಕಲಶವನ್ನು ಧಾರಣೆ ಮಾಡಿ ದೇವತೆಗಳಿಗೆಲ್ಲ ಅಮೃತಪ್ರಾಶನವನ್ನ ತಾನು ಆ ಸಂದರ್ಭದಲ್ಲಿ ಮಾಡಿಸಿದ್ದಾನೆ. ಇಂತಹ ಸಮುದ್ರ ಮಥನದ ಒಂದು ಆಖ್ಯಾಯಿಕ ನಮಗೆ ಕೊಟ್ಟಂತಹ ಸಂದೇಶ ಏನು ಅಂತಂದ್ರೆ, ಮಥನ ಮಾಡಿದಾಗ ನಮಗೇನು ಸಿಗುತ್ತದೆ? ಅಮೃತ ಅನ್ನೋದು ಸಿಗ್ತದೆ. ಅಮೃತ ಅಂತಂದ್ರೆ ಯಾವುದು? ಅಮೃತೋ ವಾಯುರುದ್ದಿಷ್ಟ. ಅಮೃತ ಅನ್ನೋ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಅಂತಹ ವಾಯುದೇವರು ಅಂತಂದ್ರೆ ಅರ್ಥ ಏನು? ಸರ್ವಮೂಲ ಗ್ರಂಥಗಳು ಅಂತ ಅರ್ಥ. ಅಂತಹ ಸರ್ವಮೂಲ ಗ್ರಂಥಗಳು ಇವೇನು? ಅಮೃತ. ಈ ಅಮೃತ ಅಂತಕ್ಕಂಥದ್ರಿಂದ ನಮಗೇನು ಸಿಗುತ್ತದೆ? ಅಮೃತದಿಂದಾಗಿ ನಾವೇನಾಗುತ್ತೇವೆ? ಅಜರಾಮರರಾಗ್ತೇವೆ. ಅರ್ಥಾತ್ ದೇವತೆಗಳ ಲೋಕವನ್ನು ನಾವು ಹೊಂದುತ್ತೇವೆ. ವಿಷ್ಣು ಲೋಕದ ಪ್ರಾಪ್ತಿ ನಮಗಾಗುತ್ತೆ. ಆದ್ದರಿಂದ ಈ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ಅಂತ ಅನ್ನೋದೇನಿದೆ ನೋಡಿ, ಇದೊಂದು ಮಂದರ ಪರ್ವತ ಇದೆ. ಇಂತಹ ಮಂದರ ಪರ್ವತಕ್ಕೆ ನಾವೇನ್ ಮಾಡಬೇಕು? ವಾಸುಕಿ ಎನ್ನುವ ಹಗ್ಗವನ್ನು ಮಾಡಿಕೊಳ್ಬೇಕಂತೆ. ವಾಸುಕಿ ಎನ್ನುವ ಹಗ್ಗ ಯಾವುದು ಗೊತ್ತಾ? ನಮ್ಮ ಬುದ್ಧಿ ಎನ್ನುವಂತಹ ಹಗ್ಗ. ಆ ಬುದ್ಧಿ ಎನ್ನುವಂತಹ ಹಗ್ಗದಲ್ಲಿ ದೈತ್ಯರು ದೇವತೆಗಳು ಇಬ್ರು ಸೇರಿಕೊಂಡು ಮಥನ ಮಾಡಬೇಕಂತೆ. ಯಾರವರು ದೈತ್ಯರು ದೇವತೆಗಳು ಅಂತಂದ್ರೆ, ಪುರಾಣಕ್ಕೆ ಹೋಗು ಅಂತ ಒಬ್ರು, ಪುರಾಣಕ್ಕೆ ಹೋಗ್ಬೇಡ ಅಂತ ಒಬ್ರು, ಪ್ರವೃತ್ತಿ ಕರ್ಮ ನಿವೃತ್ತಿ ಕರ್ಮ ಎನ್ನುವ ಇಬ್ಬರು ದೇವತೆಗಳು ದೈತ್ಯರು. ಇವರಿಬ್ಬರನ್ನ ಹಿಡಿದುಕೊಂಡು ವಾಸುಕಿಯನ್ನ ಬುದ್ಧಿಯನ್ನ ಹಗ್ಗ ಮಾಡಿಕೊಂಡು ಮಥನ ಮಾಡಬೇಕಂತೆ. ಜೋರಾಗಿ ಮಥನ ಮಾಡಿದಾಗ ಅದೇನಾಗುತ್ತೆ? ಮಥನ ಮಾಡುವ ಸಂದರ್ಭದಲ್ಲಿ ಈ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ಕೆಲವರಿಗೆ ಆಸಕ್ತಿಯನ್ನು ಹುಟ್ಟಿಸುತ್ತದೆ, ಕೆಲವರಿಗೆ ಬಹಳ ಕಷ್ಟ, ಬೇಡ ಇದು ಓದೋದೇ ಬೇಡ ಅಂತ ಹೇಳಿ ಬಿಟ್ಟುಬಿಡುತ್ತದೆ. ಹಾಲಾಹಲ ವಿಷ ಹುಟ್ಟುತ್ತದಂತೆ ಅದರಲ್ಲಿ. ಹಾಲಾಹಲ ವಿಷ ಅಂತಂದ್ರೆ ಇನ್ನು ಸಾಕು ಪಾಯಿ ನಮಗೆ ತಲೆಗೆ ಹತ್ತೋದಲ್ಲ ಅಂತ ಹೇಳಿ ಕೆಲವರು ಬಿಟ್ಟುಬಿಡ್ತಾರಂತೆ, ಕೈ ಬಿಟ್ಬಿಡ್ತಾರೆ. ಹಾಗೆ ಆ ಸಮುದ್ರ ಮಥನ ಕಾಲದಲ್ಲಿ ಅನೇಕ ಪದಾರ್ಥಗಳು ಹುಟ್ಟಿ ಬಂದವು ನೋಡ್ರಿ. ಉಚ್ಚೈಶ್ರವಸ್ಸು, ಪಾರಿಜಾತ ಗಿಡ, ಅದೇ ರೀತಿಯಾಗಿ ನಂದಿನಿ, ಮೇದಿನಿ ಇತ್ಯಾದಿಗಳು ಹೇಗೆ ಬಂದವು ಹಾಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಈ ವಾಯುದೇವರು ಏನ್ ಮಾಡ್ತಾರೆ? ಮಥನ ಕಾರ್ಯದಲ್ಲಿ ಸಾತ್ವಿಕರಿಗೆ, ಸ್ವತಃ ಸಾತ್ವಿಕ ಜೀವರಾಶಿಗಳಿಗೆ ಎಷ್ಟು ಬೇಕೋ ಅಷ್ಟು ತಮ್ಮ ಗ್ರಂಥದ ಜ್ಞಾನವನ್ನು ಕೊಡ್ತಾರಂತೆ. ಮಿಶ್ರರಿಗೆ ಅಲ್ಪ ಪ್ರಮಾಣದ ಜ್ಞಾನವನ್ನು ಕೊಡ್ತಾರಂತೆ. ಅಧಮ ಜನರಿಗೆ ತಾಮಸೀ ರೂಪವಾದ ಜ್ಞಾನವನ್ನು ಕೊಡ್ತಾರಂತೆ. ಈ ರೀತಿಯಾಗಿ ಈ ಸಮುದ್ರ ಮಥನ ಕಾರ್ಯದಲ್ಲಿ ಜೋರಾಗಿ ಮಥನಾದಿಗಳನ್ನ ನಾವು ಮಾಡಿರ್ತಕ್ಕಂತಹ ಪ್ರಸಂಗದೊಳಗೆ ಕೊನೆಗೆ ಏನಾಗುತ್ತೆ? ಲಕ್ಷ್ಮೀದೇವಿ ಸರ್ವಮೂಲ ಗ್ರಂಥಗಳನ್ನು ಚೆನ್ನಾಗಿ ಮಥನ ಮಾಡಿದಾಗ ಲಕ್ಷ್ಮೀನಾರಾಯಣರ ವಿವಾಹ ಬರುತ್ತಂತೆ. ನಮ್ಮ ತಂದೆ ತಾಯಿ ಯಾರು ಎನ್ನುವ ಜ್ಞಾನ ಹುಟ್ಟಿಸಿಕೊಡ್ತದಂತೆ ಸರ್ವಮೂಲ ಗ್ರಂಥ. ಇವರ್ಯಾರೂ ನಮಗೆ ಲೋಕದಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಶಾಶ್ವತ ಅಲ್ಲ. ಶಾಶ್ವತರಾದ ತಂದೆ ತಾಯಿಗಳು ಅಂತಂದ್ರೆ ಅವರು ಲಕ್ಷ್ಮೀನಾರಾಯಣರು
ಅಂತ ಈ ಸರ್ವಮೂಲ ಗ್ರಂಥಗಳ ಮಥನದಿಂದಾಗಿ ನಮಗೆ ಈ ಬುದ್ಧಿ ಬರ್ತದೆ. ಈ ಬುದ್ಧಿ ಬಂದಾಗ ಮುಂದೆ ಏನಾಯ್ತು, ಅಮೃತ ಅನ್ನೋದು ಸಿಕ್ತು. ಅಂದ್ರೆ ಅದರ ಅರ್ಥ ಏನು, ಈ ಮಥನ ಕಾರ್ಯ, ಈ ಲಕ್ಷ್ಮೀನಾರಾಯಣರ ಪಾದಾರವಿಂದಗಳಲ್ಲಿ ಈ ಮಥನ ಕಾರ್ಯವನ್ನು ಸಮರ್ಪಣೆಯನ್ನು ಮಾಡಿದಾಗ ಭಗವಂತನ ತತ್ವಜ್ಞಾನ ಎನ್ನುವ ಅಮೃತ ನಮ್ಮ ಕೈ ಸೇರಿ, ಅರ್ಥಾತ್ ನಮ್ಮ ಬುದ್ಧಿಯಲ್ಲಿ ಪ್ರಚೋದನೆಯನ್ನ ಮಾಡಿ ಅದಾದರೂ ಕೂಡ ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗುತ್ತೆ, ವೈಕುಂಠ ಲೋಕ ಎನ್ನುವಂತಹ ಲೋಕ, ಅದು ಅಮೃತ. ಅಂತಹ ಅಮೃತವನ್ನು ನಮಗೆ ಹೊಂದಿಸಿಕೊಡುತ್ತದೆ ಎನ್ನುವ ಆಖ್ಯಾಯಿಕೆಯನ್ನ ಈ ಸಮುದ್ರ ಮಥನ ಕಾರ್ಯ ನಮಗೆ ತಿಳಿಸಿಕೊಡುತ್ತದೆ. ಇದಾದ ನಂತರದಲ್ಲಿ ಮತ್ತೆ